ಯಾವ ಆಹಾರ ಸೇವಿಸಿದ್ರೆ ಹೆಚ್ಚು ಸಮಯ ಸಂಭೋಗ ಮಾಡಬಹುದು? ಈಗ ಕೆಲವೊಂದ್ಸಲ ಈ ಸಿನಿಮಾಗಳೆಲ್ಲ ತೋರಿಸ್ತಾ ಇರ್ತಾರೆ, ನುಗ್ಗೆಕಾಯಿ ತಿಂದ್ಬಿಟ್ರೆ ಅದು ಹಂಗಾಗ್ಬಿಡುತ್ತೆ, ಡ್ರೈ ಫ್ರೂಟ್ಸ್ ತಿಂದರೆ ಜಾಸ್ತಿ ಸೆಕ್ಸ್ ಮಾಡಿಬಿಡ್ತಾರೆ, ಪವರ್ ಬಂದ್ಬಿಡುತ್ತೆ ಅನ್ನೋದು. ಸೊ ಹಾಗೆ ಯಾವ ಆಹಾರ ಸೇವಿಸಿದ್ರೆ ನ್ಯಾಚುರಲ್ ಆಗಿ ಸೆಕ್ಸ್ ಪವರ್ ಜಾಸ್ತಿ ಆಗುತ್ತೆ ಅಂತ ನೋಡಿ. ಆಹಾರದಲ್ಲಿ ಸ್ವಲ್ಪ ಫುಡ್ ಐಟಮ್ಸ್ ಅಥವಾ ಆಹಾರ ಪದಾರ್ಥದಲ್ಲಿ ದೇ ಆಕ್ಟ್ ಆಸ್ ಎಫ್ರೋಡೈಸಿಯಾಕ್. ಎಫ್ರೋಡೈಸಿಯಾಕ್ ಅಂತಂದರೆ ನಿಮ್ಮಲ್ಲಿ ಸೆಕ್ಷುವಲ್ ಡಿಸೈರ್ಸ್ ಅಥವಾ ಸೆಕ್ಷುವಲ್ ಪರ್ಫಾರ್ಮೆನ್ಸ್ನ ಸ್ವಲ್ಪ ಎನ್ಹ್ಯಾನ್ಸ್ ಮಾಡ್ಬೋದು. ಲೈಕ್ ಯಾವ ಥರ ಅಂತಂದರೆ ಒನ್ ಆಫ್ ನುಗ್ಗೆಕಾಯಿ, ಇಲ್ಲ ಅಂತಂದರೆ ಈರುಳ್ಳಿ, ಗಾರ್ಲಿಕ್ ಆರ್ ಡಾರ್ಕ್ ಚಾಕ್ಲೇಟ್. ಡಾರ್ಕ್ ಚಾಕ್ಲೇಟ್ ನಾವೇನು ಈ ಡೈರಿ ಮಿಲ್ಕ್ 5 ಸ್ಟಾರ್ ಏನು ತಿಂತೀವಲ್ಲ, ದಿಸ್ ಇಸ್ ಮಿಲ್ಕ್ ಚಾಕ್ಲೇಟ್. ಡಾರ್ಕ್ ಚಾಕ್ಲೇಟ್ ಅಂತ ಬರುತ್ತೆ. ಡಾರ್ಕ್ ಚಾಕ್ಲೇಟ್ ಇಸ್ ಆಲ್ಸೋ ಗುಡ್ ಫಾರ್ ಹಾರ್ಟ್. ನಿಮ್ಮ ಹಾರ್ಟಿಗೂ ಕೂಡ ಡಾರ್ಕ್ ಚಾಕ್ಲೇಟ್ ಒಳ್ಳೆಯದು. ಸೊ ಇದು ನಿಮ್ಮನ್ನ ಅಥವಾ ಸ್ವಲ್ಪ ಪರ್ಫಾರ್ಮೆನ್ಸ್ ಇದು ಮಾಡ್ಬೋದು, ಬಟ್ ಇದನ್ನ ತಿಂದ ತಕ್ಷಣ ನೀವು ಫುಲ್ ಚೆನ್ನಾಗೇ ಪರ್ಫಾರ್ಮ್ ಮಾಡ್ತೀರಾ ಅಂತ ಅನ್ನೋದು ತಪ್ಪು. ಸೆಕ್ಷುವಲ್ ಪರ್ಫಾರ್ಮೆನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ಎಂಡ್ಯೂರೆನ್ಸ್ ಆ್ಯಂಡ್ ಯುವರ್ ಸ್ಟ್ಯಾಮಿನಾ, ನಿಮ್ಮ ಓವರ್ ಆಲ್ ಸ್ಟ್ಯಾಮಿನಾ. ಈಗ ನಾನು 1 ಲೀಟ್ರ್ ಹಾಲು ಕುಡಿದಿದ ತಕ್ಷಣ ನಂಗೆ ಫುಲ್ ಶಕ್ತಿ ಬಂದ್ಬಿಡುತ್ತೆ, ಕ್ಯಾಲ್ಸಿಯಂ ಸಿಕ್ಬಿಡುತ್ತೆ, ನಾನು ಅದಕ್ಕೆ 10 ಕಿಲೋಮೀಟರ್ ಓಡ್ಬಿಡ್ತೀನಿ ಅಂತ ಅನ್ನೋದು ತಪ್ಪು. ಅಂದ್ರೆ ಹೆಲ್ತಿಯಾಗಿ ಇಟ್ಕೊಳ್ಳೋಕೆ ಒಳ್ಳೆ ಫುಡ್ಗಳು ಕೂಡ ಬೇಕು. ಹೌದು, ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಷ್ಟೇ. ಈಗ ನಾವು ಹೇಗೆ ನಮ್ಮ ಓವರ್ ಆಲ್ ಹೆಲ್ತ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಹೆಲ್ದಿ ಫುಡ್ ತಿಂತೀವಿ ಅಥವಾ ಒಳ್ಳೆ ಆಹಾರ ತಿಂತೀವಿ, ಹಾಗೇನೆ ಸೆಕ್ಷುವಲ್ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೂ ಕೂಡ ಓವರ್ ಆಲ್ ಹೆಲ್ತ್ ಕೂಡ ಮ್ಯಾಟರ್ ಆಗುತ್ತೆ. ಇದೊಂದು ತಿಂದ ತಕ್ಷಣ ನಾನು ಫುಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ ಅಂತ ಅನ್ನೋದು ತಪ್ಪು. ಓಕೆ, ಸೊ ಎಲ್ಲ ಪದಾರ್ಥಗಳನ್ನು ತಿನ್ನಿ, ಸ್ವಲ್ಪ ಲಿಮಿಟ್ ಆಗಿ ಕ್ವಾಲಿಟಿ ಫುಡ್ಡೇ ತಿನ್ನಿ. ಸೊ ಆಗುತ್ತೆ. ಸೊ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವಾಗ ನಾವು ಸೆಕ್ಷುಲಿ ಬಿಲ್ಟ್ ಮಾಡ್ಕೊಳ್ತೀವಿ, ಸೊ ಸೆಕ್ಸ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಯುನೈಟೆಡ್ ಹಾಸ್ಪಿಟಲ್ಗೆ ಬಂದು ನೀವು ಖ್ಯಾತ ವೈದ್ಯರನ್ನು ಕೂಡ ನೀವು ಭೇಟಿ ಮಾಡ್ಬೋದು.